ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಕ್ರಿಯೇಟಿವ್ ಕನ್ನಡಿಗ. ಏನಪ್ಪ ಯಾವಾಗ್ಲೂ ಕೂಡ ಹೊರಗಡೆ ಹೋಗಿ ಪ್ರಕೃತಿ ತೋರಿಸ್ತಿದ್ದವನು ಅಪರೂಪಕ್ಕೆ ಯಾವುದೋ ಮನೆ ಕಡೆ ಕರ್ಕೊಂಬಂದಿನಿ ಅಂತ ಯೋಚನೆ ಮಾಡ್ತಿದ್ದೀರಾ? ಹೌದು, ಇವತ್ತು ಒಂದು ಮನೆನ ರಿವೀಲ್ ಮಾಡೋಣ ಅಂತ ಬಂದಿದ್ದೀವಿ. ಅದು ನಮ್ಮ ಸ್ಟೂಡೆಂಟ್ ಮನೆನೇ. ಓಕೆ, ಇವಾಗ ಈ ಮನೆ ಓನರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಆ ಓನರೇ ಕೇಳೋಣಂತೆ ಹೇಗೆ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿರು, ಯಾವಾಗ ಸ್ಟಾರ್ಟ್ ಮಾಡಿರು ಅಂತ. ಬರಬೇಕು. ನಮಸ್ಕಾರ. ಮತ್ತೆ ಹೇಗೆ ಕನ್ಸ್ಟ್ರಕ್ಷನ್ ಆಯ್ತು, ಯಾವಾಗ ಕನ್ಸ್ಟ್ರಕ್ಷನ್ ಆಯ್ತು ಈ ಮನೆ? ಕನ್ಸ್ಟ್ರಕ್ಷನ್ ಸ್ಟಾರ್ಟೆಡ್ 2 years ಆಯ್ತು. ಆಕ್ಚುಲಿ ಇದು ನನ್ನ ಪೇರೆಂಟ್ಸ್ ನೇಮ್ ಆಗಿತ್ತು ಅಂಡ್ ಇನ್ಫ್ಯಾಕ್ಟ್ ನನ್ನ ನೇಮ್ ಕೂಡ ಹಾಕ್ಸಿದ್ದಾರೆ, ಇಟ್ಸ್ ತೇಜು ಅಂತ. ನೋಡಿ, ಇವ್ರ ಮನೆ ನೇಮ್ ಕೂಡ ತೇಜು ಅಂತಲೇ, ಇವ್ರ ಹೆಸರೇನೆ ಅದನ್ನು ಕೂಡ. ಹಂಗೆ ಇವಾಗ ಒಳಗಡೆ ಹೋಗಿ ನೋಡೋಣಂತೆ ಹೇಗಿದೆ ಮನೆ ಅಂತ. ಬನ್ನಿ ಹೋಗೋಣ, ಬಾ ಹಂಗೆ ಬನ್ನಿ. ಒಳಗಡೆ ಎಂಟ್ರಿ ಬಂದ ತಕ್ಷಣ ನಿಮಗೆ ಒಂದು ಗಾರ್ಡನ್ ಏರಿಯಾ ಸಿಗುತ್ತೆ. ಕೂತ್ಕೊಂಡು ಕಾಫಿ ಟೀ ಕುಡಿಯೋದಕ್ಕೆ ಸಿದೋಟ್ ಕೂಡ ಇದೆ ಕಡೆ. ಹಾಗೇನೆ ಈ ಕಡೆ ನೋಡೋದಾದ್ರೆ ಇದು ಕಾರ್ ಪಾರ್ಕಿಂಗ್ ಸ್ಪೇಸು. ಮಾತ್ರ ಒಳ್ಳೆ ಗಾರ್ಡನ್ ಎಲ್ಲ ಚೆನ್ನಾಗಿ ಬೆಳೆಸವ್ರೆ ಮನೆ ಕಡೆ ಎಲ್ಲ, ಅಲ್ಲ? ಇದೆಲ್ಲ ಪ್ಲಾನಿಂಗ್ ನಿಮ್ದೇನಾ ಅಥವಾ ನಿಮ್ಮ ತಂದೆ ಅವ್ರದಾ? ಬೆಂಕಿ ಪ್ಲಾನ್ ಮಾಡಿದ್ದಾರೆ ಮನೆಯೆಲ್ಲ. ಹಾಗೆ ಈ ಕಡೆ ಬಂತು ಅಂದ್ರೆ ನೀವು ಇಲ್ಲಿ ನೋಡ್ಬೋದು, ಎಂಟ್ರೆನ್ಸ್ ಆದ ತಕ್ಷಣ ನಮ್ಮ ಬಲ ಭೀಮ ಆನೆ ಇಟ್ಟಿದ್ದಾರೆ. ಸ್ಲಿಪ್ಪರ್ ಹಾಕೊಂಡು ಹೋಗ್ಬೋದಾ? ಇದೇನು ಸ್ಪೇಸ್ ಇದು? ಬಾ ಬಾ, ನೀನೇ ಬರಬೇಕು. ಮಾತ್ರ ಗಾರ್ಡನ್ ಚೆನ್ನಾಗಿ ಬೆಳೆಸಿದ್ದಾರೆ ಎಲ್ಲ ಕಡೆನೂ. ದುಡ್ಡು ಚೆನ್ನಾಗಿ ಮಾಡಿದಾರಲ್ಲ. ಇದೇನು ಸ್ಪೇಸ್ ಇದು? ಇದು ಬಾರ್ ಕೌಂಟರ್ ಅಂತ, ಸಂಜೆ ಪಾರ್ಟಿ ಮಾಡಕ್ಕೆ ಒಳ್ಳೆ ಜಾಗ. ಬನ್ನಿ ಬನ್ನಿ ಒಳಗೆ. ಈ ಸ್ಪೇಸ್ ನ ಲಾಸ್ಟಿಗೆ ತೋರಿಸ್ಬೇಕು, ಆದ್ರೆ ಫಸ್ಟಿಗೆ ಇಟ್ಕೊಂಡ್ಬಿಟ್ಟಿದ್ದಾರೆ. ನಮ್ಮ ಬಾಯ್ಸ್ಗಳಿಗೆ ಇಷ್ಟ ಎಣ್ಣೆ ಹೊಡೆಯೋದು. ತಪ್ಪು ತಿಳ್ಕೊಬಿಡಿ, ಮದ್ಯಪಾನ ಆರೋಗ್ಯಕ್ಕೆ ಹಾನಿಕಾರ. ಬಟ್ ಹಾನಿಕಾರ ಆದ್ರೂ ಪರವಾಗಿಲ್ಲ ಅಂತ ಒಳ್ಳೆ ಬಾರ್ ಕೌಂಟರ್ ಮಾಡಿದ್ದಾರೆ. ಆಕ್ಚುಲಿ ಎಲ್ಲರೂ ಮಾಡಿ ಮೇಲೆ ಮಾಡ್ತಾರೆ. ನೀವೇನು ಸ್ಪೆಷಲ್ ಹಿಂಗೆ ಕೆಳಗಡೆ ಮಾಡೋದು? ಸ್ಪೆಷಲ್ ಆಗಿರ್ಲಿ, ಸ್ಪೆಷಲ್ ಆಗಿ ಯಾರು ಮಾಡಿರ್ಬಾರ್ದು. ಬನ್ನಿ ಒಳಗಡೆ ಬಂದ್ರೆ ಚಿಕ್ಕದೊಂದು ಕಿಚನ್ ಇದೆ. ಕಿಚನ್ ಕೂಡ ಅವೈಲೇಬಲ್ ಇದೆ. ನೆಕ್ಸ್ಟ್ ಹಾಗೆ ಇವಾಗ ಒಳಗಡೆ ಹೋಗೋಣಂತೆ. ನೋಡಿ, ಎಲ್ಲದಕ್ಕೂ ಸಪ್ರೇಟ್ ಸ್ಪೇಸ್ ಇದೆ. ಈ ಕಡೆ ಕಾರ್ ಪಾರ್ಕಿಂಗು, ಈ ಕಡೆ ಗಾರ್ಡನ್ ಏರಿಯಾ, ಈ ಕಡೆ ಎಂಟ್ರಿ, ಆನೆ ಚೆನ್ನಾಗಿದೆ. ನೋಡಿ, ಹೊರಗಡೆಯಿಂದ ಒಂದು ಫುಲ್ ವ್ಯೂ ತೋರಿಸ್ತೀನಿ ಮನೆದು ಹೇಗಿದೆ ಅಂತ. ಇದು 3 ಅಂತಸ್ತಿನ ಮಹಡಿ. ಬನ್ನಿ ಒಳಗಡೆ ಹೋಗೋಣ. ಸೊ ಇವಾಗ ಬಾರ್ ಕೌಂಟರ್ ನೋಡ್ಕೊ ಬಂದ್ರಿ, ಬೇಜಾರು ಮಾಡ್ಕೋಬೇಡಿ. ಫಸ್ಟಿಗೆ ಬಾರ್ ಕೌಂಟರ್ ತೋರಿಸಿನಿ ಅಂತ. ಬನ್ನಿ ಒಳಗಡೆ ಹೋಗೋಣಂತೆ, ಮನೆ ತೋರ್ಸೋಣ. ಓ, ಇನ್ನೊಂದು ಡೋರ್ ಇದೆಯಲ್ಲ, ಬನ್ನಿ. ಸೊ ಮನೆ ಒಳಗಡೆ ಎಂಟ್ರಿ ಆದ ತಕ್ಷಣ ದೊಡ್ಡ ಒಂದು ಹಾಲ್ ಸಿಗುತ್ತೆ. ನೋಡಿ, ಹಾಲ್ ಮಾತ್ರ ಭಾರಿ ಲಕ್ಸುರಿ ಆಗಿದೆ. ಇಲ್ಲಿ ಮಾತ್ರ ಈ ಡಿಸೈನ್ಸ್ ಎಲ್ಲ ತುಂಬಾ ಯೂನಿಕ್ ಆಗಿದೆ. ಮನೆ ಒಳಗಡೆ ಚಿಕ್ಕದಾದ ಒಂದು ಗಾರ್ಡನ್ ಬೇರೆ ಮಾಡಿದ್ದಾರೆ. ಎಲ್ಲ ಒರಿಜಿನಲ್ ಫ್ಲವರ್ ಎಲ್ಲ, ಸರಿ ಒರಿಜಿನಲ್ ಪಾಟ್ಸ್. ಓಕೆ, ಯಾಕೆಂದ್ರೆ ಆಲ್ಮೋಸ್ಟ್ ಎಲ್ಲ ಆರ್ಟಿಫಿಷಿಯಲ್ ಇಟ್ಕೊಂಡಿರ್ತಾರೆ, ಮೇಂಟೈನ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅನ್ನೋದಕ್ಕೋಸ್ಕರ. ಬಟ್ ಆ ಡಿಸೈನ್ ಸಾಕಾಗಿದೆ. ಓಕೆ, ಅಂಡ್ ನೆಕ್ಸ್ಟ್ ಈ ಕಡೆ ಬಂತು ಅಂದ್ರೆ ಟಿವಿ ಕ್ಯಾಬಿನೆಟ್ ನೋಡ್ತಿದ್ದೀರಾ. ಇನ್ನು ಟಿವಿ ಹಾಕಿಲ್ಲ, ಬರುತ್ತೆ ಮೋಸ್ಟ್ಲಿ ಇಷ್ಟು ದೊಡ್ಡದೇ ಬರುತ್ತೆ ಅನ್ಕೋತೀವಿ. ಹೀಗೆ ಸದ್ಯಕ್ಕೆ ಟಿವಿ ಕ್ಯಾಬಿನೆಟ್ಸ್ ಇದು. ಲೈಟಿಂಗ್ಸ್ ಮಾತ್ರ ಸಾಕಾಗಿ ಮಾಡಿದ್ದಾರೆ ಅಲ್ಲ. ಅದಾದ ತಕ್ಷಣ ನಿಮಗೆ ಕಾಣ ಸಿಗೋದೆ ದೇವ್ರ ಮನೆ. ದೇವ್ರ ಮನೆ ಮಾಡೋದೆಲ್ಲ ಫುಲ್ಲು ಯುನೀಕ್ ಆಗಿ ಮಾಡಿದ್ದಾರೆ. ಎಲ್ಲ ಮಾಡಿರೋದು ಕೂಡ ಫುಲ್ಲು ಟೀ ಕುಡ್ಡಲ್ಲೇ ಮಾಡಿರೋದು ದೇವ್ರ ಮನೆನ. ನೋಡೋದಕ್ಕೂ ತುಂಬಾನೇ ಯುನೀಕ್ ಆಗಿದೆ. ಡೈರೆಕ್ಟ್ ಆಗಿ ಸನ್ಲೈಟ್ ಕೂಡ ಕೆಳಗಡೆ ಬೀಳೋ ತರ ಮಾಡಿದ್ದಾರೆ. ಇಲ್ಲಿ ಸ್ಟೋನ್ಸ್ ಪ್ಲಾನಿಂಗ್ ಮಾಡಿದ್ದಾರೆ, ಸ್ಟೆಪ್ಸ್ ತುಂಬಾ ಚೆನ್ನಾಗಿದೆ. ಬಟ್ ಯುನೀಕ್ ಆಗಿದೆ ದೇವ್ರ ಮನೆ ಮಾತ್ರ, ನೆಕ್ಸ್ಟ್ ಲೆವೆಲ್ ಆಗಿದೆ. ಸೊ ಹಾಲಿಂದ ಬಂದ ತಕ್ಷಣ ಫಸ್ಟ್ ನಿಮಗೆ ಡೈನಿಂಗ್ ಹಾಲ್ ಸಿಗುತ್ತೆ. ನೋಡಿ, ಫ್ಲವರ್ ಪಾಟ್ಸ್ ಎಲ್ಲ ಸಕ್ಕತ್ತಾಗಿದೆ. ಲೈಟಿಂಗ್ಸ್ ಮಾತ್ರ ಒಂದೊಂದು ಕೂಡ ಯುನೀಕ್ ಆಗಿದೆ. ಎಲ್ಲ ಸ್ಟ್ರಿಪ್ ಲೈಟ್ಸ್ ಯೂಸ್ ಮಾಡಿದ್ದಾರೆ. ಹಾಗೆ ಈ ಕಡೆ ಬಂತು ಅಂದ್ರೆ ಹ್ಯಾಂಡ್ ವಾಶ್ ಸ್ಟೇಷನ್, ಇಲ್ಲೊಂದು ಜಸ್ಟ್ ಒಂದು ವಾಶ್ರೂಮ್ ಇದೆ. ಹಾಗೆ ನೆಕ್ಸ್ಟ್ ಈ ಕಡೆ ಬಂತು ಅಂದ್ರೆ ನಮ್ಮ ಮಹಿಳೆಯ ಆಸ್ತಿ
ಕಿಚನ್. ಕಿಚನ್ ಇದು ಯಾವ ತರ ಕಿಚನ್ ಅಂತ ನಂಗೆ ಗೊತ್ತಿಲ್ಲ, ನೀವು ಹೇಳ್ಬೇಕು ಯಾವ ತರ ಕಿಚನ್ ಅಂತ. ನಿಮಗೂ ಗೊತ್ತಿಲ್ವಾ? ಒಟ್ನಲ್ಲಿ ಕಿಚನ್, ಯಾವ್ದೋ ಒಂದು ಕಿಚನ್. ಬಟ್ ಎಲ್ಲಾರ ಮನೆಯಲ್ಲೂ ನೋಡಿರ್ತೀರ, ಮನೆ ತುಂಬಾ ಕಬೋರ್ಡ್, ಇಲ್ಲೂ ಕಬೋರ್ಡ್ ಅಲ್ಲೂ ಕಬೋರ್ಡ್. ಬಟ್ ಇದ್ರಲ್ಲಿ ಆ ಥರ ಇಲ್ಲ. ಬಟ್ ಇದೆಲ್ಲ ಯುನೀಕ್ ಆಗಿದೆ ಒಂಥರ, ಎಲ್ಲ ಡೋರ್ ಕ್ಲೋಸ್ ಆಗಿರ್ತಾರಲ್ಲ, ಸ್ವಲ್ಪ ಓಪನ್ ಆಗಿ ಯುನೀಕ್ ಆಗಿದೆ. ಓಪನ್ ಆಗಲ್ಲ ಹೆಂಗೆ? ಓ ಸಾರಿ, ಇದು ಕೆಳಗಡೆಯಿಂದ ಓಪನ್ ಮಾಡೋದು ನನಗೆ ಗೊತ್ತಾಗಿಲ್ಲ. ಮೋಸ್ಟ್ಲಿ ಇಲ್ಲೆಲ್ಲ ಲೈಟಿಂಗ್ಸ್ ಬರುತ್ತೆ ಅನ್ಕೋತೀನಿ. ಇದು ಇನ್ನೂ ಕನೆಕ್ಷನ್ ಆಗಿಲ್ವೇನೋ. ಇಲ್ಲ ರೀ, ಆಗಿದೆ ನೋಡಿ, ಸಖತ್ತಾಗಿದೆ ಲೈಟಿಂಗ್ಸ್ ಎಲ್ಲ. ಇದು ಲೈಟ್ ಹಾಕಿ, ಇದು ಲೈಟ್ಸ್ ಅಂತ ಮಾಡಿಲ್ಲ. ಓ ಇಲ್ಲ, ಇಲ್ಲಿ ಸ್ಟೋರೇಜ್ ರೂಮ್ ಕೂಡ ಇದೆ ಇಲ್ಲಿ ಕಿಚನಲ್ಲಿ. ಹಾಗೆ ಇವಾಗ ಕೆಳಗಡೆ ಸ್ಪೇಸಲ್ಲಿ ಒಂದು ಹಾಲು, ಒಂದು ಡೈನಿಂಗ್ ಹಾಲು, ಒಂದು ಕಿಚನ್, ಇಷ್ಟು ಮಾತ್ರ ಇರೋದು. ಅದ್ರ ಜೊತೆಗೆ ಇನ್ನೊಂದು ರೂಮ್ ಇದೆ, ಬನ್ನಿ ಆ ಕಡೆ. ಮತ್ತೆ ಈ ಪ್ಲಾನಿಂಗ್ ಪ್ರೋಸೆಸ್ ಎಲ್ಲ ಎಷ್ಟು ವರ್ಷದ್ದು? ಆಕ್ಚುಲಿ ನಾವು ಇಂಟೀರಿಯರ್ ಡಿಸೈನ್ಸ್ ನ ಬ್ಯಾಂಗ್ಳೂರಲ್ಲಿ ಕೊಟ್ಟಿರೋದು. ಓಕೆ. ಸೊ ಕನ್ಸ್ಟ್ರಕ್ಷನ್ ಇಂಟೀರಿಯರ್ ಡಿಸೈನ್ಸ್ ಎಲ್ಲ ಸೇರಿಸಿ ಆಲ್ಮೋಸ್ಟ್ 2 years ಆಯ್ತು. 2 years ಪೂರ್ತಿ ಎಲ್ಲ ಕನ್ಸ್ಟ್ರಕ್ಷನ್ ಮಾಡೋದೆಲ್ಲ ಬೆಂಗಳೂರವರೇನೆ? ಇಂಟೀರಿಯರ್ ಎಲ್ಲ ಬೆಂಗಳೂರು. ಇಂಟೀರಿಯರ್ ಮಾತ್ರ ಬೆಂಗಳೂರು, ಕನ್ಸ್ಟ್ರಕ್ಷನ್ ಎಲ್ಲ ಹಾಸನವರೇ? ಹಾಸನವರೇ. ಇದು ಲೈಟಿಂಗ್ಸ್ ಸ್ವಿಚಸ್ ಮಾಡಿ. ಇದು ಒಂದು ಬೆಡ್ರೂಮು, ಇದು ಮಾಸ್ಟರ್ ಬೆಡ್ರೂಮ್ ಏನೇ, ಅಟ್ಯಾಚ್ ಬಾತ್ರೂಮ್ ಕೂಡ ಇದೆ ಇದರಲ್ಲಿ. ನೀವು ನೋಡ್ಬೋದು ವಾರ್ಡ್ರೋಬ್ ಎಲ್ಲ ನೆಕ್ಸ್ಟ್ ಲೆವೆಲ್ ಆಗಿದೆ. ನಮಗೆ ಅಷ್ಟೊಂದು ನಾಲೆಡ್ಜ್ ಇಲ್ಲ, ಯಾಕೆ ಅಂತಂದ್ರೆ ಇದನ್ನೆಲ್ಲ ನೋಡಿ ಇದೇ ಫಸ್ಟು. ಅಂದರೆ ಸ್ಲೈಡೇ ಭಯ ಆಗಿರುತ್ತಲ್ಲ. ದೇವರ ವಿಗ್ರಹಗಳಿದೆ, ಇರಲಿ. ಒಳ್ಳೆ ಗ್ಲಾಸಿ ಫಿನಿಶಿಂಗ್ ಆಗಿ ತುಂಬಾ ಚೆನ್ನಾಗಿದೆ ಇದು ಕೂಡ. ಅದಾದರೆ ನೆಕ್ಸ್ಟ್ ವಾಶ್ರೂಮು ಇಲ್ಲಿ ಫುಲ್ಲು ರೆಡಿ ಆಗೋದಕ್ಕೆ. ಇದು ಕೂಡ ಸ್ಲೈಡಿಂಗ್ ಡೋರ್ಸ್. ಓ, ಇಲ್ಲಿ ಮೇಕಪ್ ಸೆಟ್ಟು ಇಟ್ಕೊಳ್ಳೋದಕ್ಕೆ ಚೆನ್ನಾಗಿದೆ. ಅದಾದರೆ ನೆಕ್ಸ್ಟ್ ಬಂದರೆ ಇಲ್ಲಿ ವಾಶ್ರೂಮ್ ನೋಡ್ಬೋದು. ಇದು ಜಾಗ್ವಾರ್ ಫಿಟ್ಟಿಂಗ್ಸು, ಯಾವ ಫಿಟ್ಟಿಂಗ್ಸು ನನಗಂತೂ ಗೊತ್ತಿಲ್ಲ. ಜಾಗ್ವಾರ್ದೇನಾ? ಹಾಂ, ಓಕೆ. ಜಾಗ್ವಾರ್ ಫಿಟ್ಟಿಂಗ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ, ಯುನೀಕ್ ಆಗಿದೆ ಮಾತ್ರ ಒಂದೊಂದೂ ಕೂಡ. ಹಾಗೆ ನೆಕ್ಸ್ಟ್ ಬೇರೆ ಕಡೆ ಹೋಗುವ. ಹಾಗೆ ರೂಮಿಂದ ಬಂದು ಎಂಟ್ರೆನ್ಸಲ್ಲಿನೇ ಲಿಫ್ಟು ಕೂಡ ಇದೆ. ಬಟ್ ನಾವು ಇವಾಗ ಲಿಫ್ಟಲ್ಲಿ ಹೋಗೋದು ಬೇಡ, ಆಮೇಲೆ ಹೋಗೋಣಂತೆ. ಸ್ಟೆಪ್ಸಲ್ಲಿ ಹೋಗೋಣ, ಯಾಕೆಂದರೆ ಸ್ಟೆಪ್ಸಲ್ಲಿ ಕೂಡ ಯುನೀಕ್ ಆಗಿರೋಂಥ ಡಿಸೈನ್ಸ್ ಮಾಡಿದ್ದಾರೆ ಇಲ್ಲಿ ನೋಡ್ಬೋದು. ಇಲ್ಲೂ ಕೂಡ ನೋಡಿ, ಫುಲ್ಲು ಇದೇನು ಸ್ಪೇಸ್ ಇದೆ, ಫುಲ್ಲು ಕೂಡ ಸೇಮ್ ಡಿಸೈನ್ಸೇ, ಸಖತ್ತಾಗಿದೆ. ಮುಟ್ಟಿ ಹಾಳು ಮಾಡೋದು ಬೇಡ, ನೋಡಿ ಖುಷಿ ಕೊಡೋಣ. ಹಾಗೆ ಮೇಲ್ಗಡೆ ಬರ್ತಾ ಇದ್ರೆ ಒಂಥರ ಒಳ್ಳೆ ವೈಬ್ ಇದೆ ನೋಡಿ. ಇದು ಲೈಟ್ಸ್ ಆನ್ ಮಾಡಿ. ಒಳ್ಳೆ ಝೂಮರ್ ಹಾಕಿದ್ದಾರೆ ಮೇಲ್ಗಡೆಯಿಂದ ಕೆಳಗಡೆಗೆ, ಹ್ಯಾಂಗಿಂಗ್ ಲೈಟು. ಒಳ್ಳೆ ವೇವ್ ಇದೆ ಫಸ್ಟ್ ಫ್ಲೋರ್ ಕೂಡ. ಇದೇನಿದೆ ಅಂತ ಗೊತ್ತಾಗಿಲ್ಲ. ಶೋಕೇಶು, ಬುಕ್ಸು ಅದು ಇದು ಇಡೋದಕ್ಕೆ ಅಂತ ಮಾಡಿದಂಥ ಶೋಕೇಶ್ ಚೆನ್ನಾಗಿದೆ ಕೂಡ. ಗ್ಲಾಸ್ ಫಸ್ಟ್ ಫ್ಲೋರಿಗೆ ಬಂತು ಅಂದರೆ ನೋಡಿದ್ರಲ್ಲ, ಈ ಕಡೆ ದೇವ್ರದ್ದು ಸನ್ಲೈಟ್ದು, ಹಾಗೆಯೇ ಡೈರೆಕ್ಟಾಗಿ ಒಂದು ರೂಮ್ ಇದೆ. ಇವು ಮೇಡಮ್ ಅವ್ರದ್ದಂತೆ ರೂಮು, ನೋಡೋಣ ಬನ್ನಿ ಹೇಗಿದೆ ಅಂತ. ಯುನೀಕ್ ಆಗಿದೆ. ಫಾಲ್ ಸೀಲಿಂಗ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೇಮ್ ಆಸ್ ಇಟ್ ಈಸ್ ಆ ರೂಮಲ್ಲಿ ಏನು ನೋಡಿದ್ರು ಅದೇ ಥರನೇ ಕೂಡ ಗ್ಲಾಸಿ ಫಿನಿಶಿಂಗ್, ವಾಟರ್ ಕೂಡ ಇದರಲ್ಲೂ. ಇದು ಒಂಥರ ಎಲ್ಲ ರೂಮಲ್ಲೂ ಕೂಡ ಇದು ತುಂಬ ಯುನೀಕ್ ಆಗಿದೆ ಅನ್ಸುತ್ತಲ್ಲ. ಎಲ್ಲ ರೂಮಲ್ಲಿ ಬೇರೆ ಬೇರೆ ಥರ ಇದೆ. ಬೆಡ್ಡು ಚೆನ್ನಾಗಿದೆ. ಅದಾದ್ಮೇಲೆ ನೆಕ್ಸ್ಟ್ ಇದು ಸುಮ್ಮನೆ ಮಾಡಿದೆ, ಇದು ಡಿಸೈನ್ ಅದು ಚೆನ್ನಾಗಿದೆ. ಅದಾದ್ರೆ ನೆಕ್ಸ್ಟ್ ಬಂದರೆ ಅದೇ ಥರನೇ ಇದು ಕೂಡ ಸ್ಟೋರೇಜ್ ರೂಮ್ ಇದೆ. ಇಲ್ಲಿ ಮೇಕಪ್ ಸೆಟ್ಟು ಅಥವಾ ಅವ್ರು ರೆಡಿ ಆಗೋದಕ್ಕೋಸ್ಕರ ಇದು. ಹಾಗೆಯೇ ಈ ಕಡೆ ಬಂತು ಅಂದರೆ ವಾಶ್ರೂಮ್, ಎಲ್ಲ ಕಡೆ ಕೂಡ ಜಾಬಾ ಫಿಟ್
ಚೆನ್ನಾಗಿದೆ. ಓಕೆ, ಹಾಗೆ ಇವಾಗ ಮತ್ತೊಂದು ರೂಮಿಗೆ ಹೋಗೋಣ ನಡೀರಿ, ಸಾಕು. ಬಾಲ್ಕನಿ ಕೂಡ ಇದೆ ನೋಡಿ, ಫುಲ್ಲು ಫ್ರೀಯಾಗಿ ಪಾರ್ಟಿ ಮಾಡೋದಕ್ಕೆ. ರೂಮಿಂದ ಹೊರಗಡೆ ಹೋಗ್ದಂಗೆ ರೂಮಲ್ಲೇ ಪಾರ್ಟಿ ಮಾಡೋದಕ್ಕೆ ಸ್ಪೇಸ್. ಯಾಕೆ ಹೊಡೋಗ್ತಾ ಇದ್ದೀರಾ? ಇದು ಅವ್ರಿಗೇನೆ. ಹಾಗೆ ಈ ಕಡೆ ಬಂತು ಅಂದರೆ ಇಲ್ಲೊಂದು ಬ್ಯಾಲ್ಕನಿ ಇದೆ. ಇಲ್ಲಿ ಎಲ್ಲ ಕಡೆ ಫುಲ್ ಸೇಫ್ಟಿ. ಬನ್ನಿ, ಆರಾಮಾಗಿ ಟೇಬಲ್ ಹಾಕೊಂಡು ಹೊರಗಡೆ ವೆದರ್ನ ಫುಲ್ ಎಂಜಾಯ್ ಮಾಡೋದಕ್ಕೆ ಒಂದು ಬಾಲ್ಕನಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ಇಲ್ಲಿ. ಚೆನ್ನಾಗಿದೆ. ಇದೆಲ್ಲ ಪ್ಲಾನಿಂಗು ಅಪ್ಪಂದೇನಾ? ನೀವೇನಾರು ಅಪ್ಪ ಹಂಗ್ ಬರ್ಬೇಕು ಹಿಂಗ್ ಬರ್ಬೇಕು ಅಂತ ಏನಾದ್ರು? ಇಂಜಿನಿಯರ್. ಅದು ನೀವೇನು ಪ್ಲಾನಿಂಗ್ ಕೊಟ್ಟಿಲ್ಲ ಹಂಗಾದ್ರೆ? ನಿಮ್ ಪ್ರಕಾರ ಏನೂ ಆಗಿಲ್ಲ ಹಂಗಾದ್ರೆ? ಈಗ ಆಗ್ಬಾರ್ದಾಗಿತ್ತು. ಅವರೇ ಚೆನ್ನಾಗಿ ಕಟ್ಟಿದಾರಲ್ಲ. ಅವ್ರು ತುಂಬಾ ಚೆನ್ನಾಗಿ ಕಟ್ಟಿದ್ದಾರೆ ಗೊತ್ತು, ಬಟ್ ನೀನೇನು ಪ್ಲಾನ್ ಮಾಡಿಲ್ಲ ಅಂತ. ಹಾಗೆ ಇವಾಗ ಫಸ್ಟ್ ಫ್ಲೋರ್ ಅಲ್ಲೇ ಕೂಡ ಇನ್ನೊಂದು ರೂಮ್ ಇದೆ. ಇದು ಕೂಡ ಮಾಸ್ಟರ್ ಬೆಡ್ರೂಮ್ ಇದೆ. ಆಲ್ಮೋಸ್ಟ್ ಎಲ್ಲರೂ ಮಾಸ್ಟರ್ ಬೆಡ್ರೂಮ್ ಇರೋದಿಲ್ಲ. ಆ ಕಡೆ ರೂಮ್ ನೋಡ್ಕೊಂಡ್ ಬಂದ್ರಲ್ಲ, ಬನ್ನಿ ಇನ್ನೊಂದು ಮಾಸ್ಟರ್ ಬೆಡ್ರೂಮ್ ಇದೆ, ಅದಕ್ಕೆ ಹೋಗೋಣ. ಸೊ ಇದು ಈ ರೂಮಿಗೆ ಎಂಟ್ರಿ ಆದ ತಕ್ಷಣನೇ ಇಲ್ಲೊಂದು ಸ್ಪೇಸ್ ಸಿಗುತ್ತೆ. ಇಲ್ಲಿಗೆ ಸೋಫಾ ಬರುತ್ತೆ ಅನ್ಕೋತೀನಿ, ಇಲ್ಲಿ ಕೂತ್ಕೊಂಡು ಟೈಮ್ ಪಾಸ್ ಮಾಡೋದಕ್ಕೆ ಅಥವಾ ಕಾಫಿ ಕುಡಿಯೋದಕ್ಕೆ. ಹಾಗೆ ನೋಡಿದಂಗೆ ಅವಾಗಲೇ ಹೇಳಿಲ್ವಾ, ಪ್ರತಿಯೊಂದು ರೂಮಲ್ಲೂ ಕೂಡ ಈ ಬ್ಯಾಕ್ ಸೈಡ್ ಡಿಸೈನ್ಸ್ ಎಲ್ಲ ಫುಲ್ಲು ಡಿಫ್ರೆಂಟ್ ಆಗೇ ಮಾಡಿದ್ದಾರೆ. ಫಾಲ್ ಸೀಲಿಂಗು ಕೂಡ ಹಂಗೇನೆ ವುಡನ್ ಫ್ರೇಮ್ ತರ ಇದೆ ಫ್ಯಾನ್, ಆದ್ರೆ ವುಡನ್ ಅಲ್ಲ, ಅದು ಸುಮ್ಮನೆ ಹತ್ರ ಮಾಡೋದು. ಆ ಕಡೆ ಟಿವಿ ಕ್ಯಾಬಿನೆಟ್ ಕೂಡ ಈ ಕಡೆ ಒಂದಿದೆ. ಹಾಗೇನೆ ಸೇಮ್ ಮೋಸ್ಟ್ಲಿ ಇದು ಮ್ಯಾಂಡೇಟರಿ ಮಾಡ್ಬಿಟ್ಟಿದಾರ ಅಂತ ಎಲ್ಲ ರೂಮ್ಗೂ ಕೂಡ ಸೇಮ್ ಇದೇ ತರನೇ ವಾರ್ಡ್ರೋಬ್ ಇರೋದು. ಬಟ್ ಎಲ್ಲ ಚೆನ್ನಾಗಿದೆ, ಯುನೀಕ್ ಆಗಿ. ಹಾಗೇನೆ ಈ ಕಡೆ ಬಂತು ಅಂದ್ರೆ ಗೊತ್ತೇ ಆಗಲ್ಲ. ಈ ಕಡೆ ಕೂಡ ಒಂದು ರೂಮ್ ಇದೆ. ಇದು ಆಸ್ ಯೂಶುವಲ್ ಹೇಳ್ದಂಗೆ ಇದೆಲ್ಲ ಕೂಡ ಲೇಡೀಸ್ಗೆ ಪರ್ಟಿಕ್ಯುಲರ್ ಬೇಕಾಗಿರುವಂತಹ ಜಾಗ, ಮೇಕಪ್ ಮಾಡ್ಕೊಳ್ಳೋದು. ಹಾಗೆ ಒಳಗಡೆ ಬಂತು ಅಂದ್ರೆ ಸೇಮ್ ವಾಶ್ರೂಮ್ಸ್ ಎಲ್ಲದೂ ಕೂಡ ಸೇಮ್ ಅದೇ ತರನೇ ಇದೆ. ಜಾಗ ಫಿಟ್ಟಿಂಗ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಎರಡನೇ ರೂಮು, ಕೆಳಗಡೆ ಒಂದು ರೂಮು, ಇಲ್ಲೊಂದು ರೂಮು, ಇನ್ನೊಂದು ರೂಮ್, 3 ರೂಮ್ ಆಯ್ತು. ಇವಾಗ ಮೇಲ್ಗಡೆ ಏನಿದೆ ನೋಡೋಣ ಬನ್ನಿ. ನಡೀರಿ ಮೇಡಮ್. ಒಂದೊಂದು ಕೂಡ ಅದ್ಭುತ. ಹ್ಯಾಂಗಿಂಗ್ ಲೈಟ್ಸ್ ಮಾತ್ರ ಎಲ್ಲ ಸಕ್ಕತ್ತಾಗಿದೆ. ಇಲ್ಲ ಕೆಳಗಡೆ ಕೂಡ ಮಾಡಿರಲ್ಲ, ಫುಲ್ ಕೆಳಗಡೆಯಿಂದ ಫುಲ್ ಟಾಪ್ ವರ್ಗು ಕೂಡ ಸೇಮ್ ಡಿಸೈನ್ಸ್ ವಾಲ್ ಆ ಕಡೆ ಈ ಕಡೆ ಚೆನ್ನಾಗಿದೆ. ಇದು ನೋಡ್ಬೋದು, ಒಳ್ಳೆ ಸಕ್ಕತ್ತಾಗಿದೆ. ಬನ್ನಿ ಬನ್ನಿ, ನಿಧಾನ, ಒಂದು ವಿಡಿಯೋ ಆಗಿಲ್ಲ ಪರವಾಗಿಲ್ಲ. ಓಕೆ, ಹಂಗೆ ಮೇಲ್ಗಡೆ ಬಂದ ತಕ್ಷಣ ನಿಮಗೆ ಇದೊಂದು ಸಿಂಪಲ್ ಒಂದು ಖಾಲಿ ಸ್ಪೇಸ್ ಸಿಗುತ್ತೆ. ಅದಾದ್ಮೇಲೆ ನಿಮಗೆ ಮೋಸ್ಟ್ಲಿ ಗೆಸ್ಟ್ ರೂಮ್ ಅಂತ ಇದು ಅಲ್ವಾ? ಏನ್ ರೂಮ್ ಇದು? ಸದ್ಯಕ್ಕೆ ಇದು ಹೋಮ್ ಥಿಯೇಟರ್ ರೂಮು. ಇನ್ನೊಂದು ಸ್ವಲ್ಪ ಕೆಲಸ ಬಾಕಿ ಇದೆ, ಜಸ್ಟ್ ಒಂದು ಖಾಲಿ ಸ್ಪೇಸ್ ಇದೆ ಅಷ್ಟೇ. ಇದು ಹೋಮ್ ಥಿಯೇಟರ್ ರೂಮು, ಇನ್ನೂ ಕೂಡ ಕೆಲಸ ಬ್ಯಾಲೆನ್ಸ್ ಇದೆ. ಅದಾದ್ಮೇಲೆ ಇನ್ನೂ ಸರಿ ತೋರಿಸೋಣ, ಅದೊಂದು ಸಪ್ರೇಟ್ ಇದೆ. ಹಾಗೆ ಬಂತು ಅಂದರೆ ಈ ಕಡೆ ಒಂದು ರೂಮ್ ಇದೆ. ಇದು ಗೆಸ್ಟ್ ರೂಮಾ? ಗೆಸ್ಟ್ ರೂಮ್. ಬನ್ರಿ ಮೇಡಮ್, ಇದು ಗೆಸ್ಟ್ ರೂಮು. ಡಿಸೈನ್ ಸಿಗುತ್ತೆ, ಇದನ್ನು ಸೇಮ್ ವಾರ್ಡ್ರೋಬ್ ಸಿಗುತ್ತೆ. ಹಾಗೇನೆ ನೀವು ಈ ಕಡೆ ನೋಡ್ಬೋದು, ಇಲ್ಲೊಂದು ಕೂಡ ಟಿವಿ ಕ್ಯಾಬಿನೆಟ್ಸ್ ಇದೆ. ಆದ್ರೆ ಈ ರೂಮಲ್ಲಿ ನೋಡಿಸಿ, ಈ ರೂಮಲ್ಲಿ ಒಂದು ಯುನಿಕ್ ಸ್ಪೆಸಿಫಿಕೇಶನ್ ಇದೆ. ನಾನು ಅವತ್ತೊಂದ್ಸರಿ ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಏನಂತ ಹೇಳ್ತೀನಿ ನಾನು, ಜಕ್ಕುಸಿ. ಈ ರೂಮ್ ಎಲ್ಲಾ ವಾಶ್ರೂಮ್ಗಳು ಒಂದಾಯ್ತು ಅಂತಂದ್ರೆ ಈ ವಾಶ್ರೂಮೇ ಒಂದು. ಯಾಕೆಂದ್ರೆ ಸ್ಪೆಷಲ್ ಆಗಿ ಜಕ್ಕುಸಿ ಇದೆ. ಇದು ಮೋಸ್ಟ್ಲಿ ಹಾಟ್ ವಾಟರ್ ಕೋಲ್ಡ್ ವಾಟರ್ ಎರಡೂ ಮಿಕ್ಸರ್ ಬರುತ್ತೆ ಗೊತ್ತಿನಲ್ಲ, ಸಕ್ಕತ್ತಾಗಿದೆ. ಅದ್ರ ಜೊತೆ ಈ ಕಡೆ ಸ್ಟೀಮ್ ವಾಶ್ರೂಮ್, ಇದು ಮಾಮೂಲಿ ಜಸ್ಟ್ ಸ್ನಾನದ ಮನೆ, ನೆಕ್ಸ್ಟ್ ಲೆವೆಲ್ ಇದೆ. ಬಟ್ ಈ ವಾಶ್ರೂಮ್ ಅಲ್ಲಿ ಇದೆ ಯುನಿಕ್ ಜಕ್ಕುಸಿ ಇರೋದು. ನಮ್ಮ ಕ್ಯಾಮ್ರಾಮನ್ ಎಲ್ಲ ಕಡೆ ಒಬ್ಬ ಆಡ್ತಿದ್ದಾರೆ, ನೋಡಾಕಾಯ್ತಿಲ್ಲ. ಇವತ್ತೊಂದು ಪಾರ್ಟಿ ಕೊಡ್ಸ್ಕೊಡ್ಬಿಡಿ. ಹಾಗೇನೆ ಬನ್ನಿ ಮತ್ತೆ ಹೊರಗಡೆ ಹೋಗೋಣ. ಇವಾಗ ನಾವು ಔಟ್ ಆಫ್ ದಿ ಬಾಕ್ಸ್ ಅಂದ್ರೆ ಈ ಮನೆಯಿಂದ ಹೊರಗಡೆ ಟೆರೆಸ್ಗೆ ಹೋಗ್ತಾ ಇದ್ದೀವಿ. ಸೊ ಮನೆ ಒಳಗಡೆಯಿಂದ ನಾವು ಹೊರಗಡೆ ಹೋಗ್ತಾ ಇದೀವಿ ಟೆರೆಸ್ಗೆ. ಬನ್ನಿ ಟೆರೆಸ್ಗೆ ನೋಡೋಣ ಹೇಗಿರುತ್ತೆ ಅಂತ.
ಮಳೆ ಬಂದರೂ ಕೂಡ ನೆನಿಬಾರ್ದು ಆ ಥರ ಆರಾಮಾಗಿ ಫ್ರೆಂಡ್ಸ್ ಬಂದಾಗ ಮಾತಾಡೋದಕ್ಕೆ ಪಾರ್ಟಿ ಮಾಡೋದಕ್ಕೆ ಒಂದು ಚಿಕ್ಕ ಸ್ಪೇಸ್ ಇದು ಚೆನ್ನಾಗಿದೆ. ಮಳೆ ಬರ್ದಂಗೆ ಮೇಲ್ಗಡೆಯಿಂದ. ಸೊ ಗ್ಲಾಸ್ ಹಾಕಿದ್ವಿ, ಅಲ್ಯೂಮಿನಿಯಂ ಫ್ರೇಮಲ್ಲಿ ಹಾಕಿ ಚೆನ್ನಾಗಿ ಮಾಡಿದ್ದಾರೆ. ಸೊ ಈ ಮನೆಗೆ ಎಲ್ಲೂ ಕೂಡ ಬೆಳಕಿಗೆ ತೊಂದರೆನೇ ಆಗಬಾರ್ದು ಆ ಥರ ಮಾಡಿದ್ದಾರೆ. ಏಕೆ ಅಂತಂದ್ರೆ ಎಲ್ಲ ನೋಡಿ ಈ ಗ್ಲಾಸ್ದು ಡಿಸೈನ್ಸ್ ಮಾಡಿ ಕೆಳಗಡೆಗೆ, ಮನೆ ಒಳಗಡೆಗೆ, ಹೊರಗಡೆಗೆ ನೋಡಿ. ಇಲ್ಲೂ ಕೂಡ ಅಷ್ಟೇ ಡೈರೆಕ್ಟ್ ಹಾಲಿಗೆ ಹೋಗುತ್ತೆ ಅನ್ಸುತ್ತಿದ್ದು ಸ್ಪೇಸು. ಹಾಲಿಗೂ ಕೂಡ ಬೆಳಕಿಗೆ ತೊಂದರೆ ಆಗಬಾರ್ದು ಅನ್ನೋ ಥರ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಇಲ್ಲಿಂದ ಫುಲ್ಲು ಈ ಕಡೆ ನೋಡಿ ದೊಡ್ಡಕೊಂಡ್ರ, ಈ ಕಡೆ ನೋಡಿದ್ರೆ ಸಿಟಿ ಎಲ್ಲ ಕಾಣಬೇಕು ಆ ಥರ. ಹಾ ನೋಡಿ ಇಲ್ಲೊಂದು ವ್ಯೂ ಕಾಣುತ್ತೆ, ಹಿಂದೆ ನೋಡಿದ್ರೆ ಸಿಕೆ ಗುಡ್ಡ, ಎಲ್ಲಾದು ಕಾಣಬೇಕು ಆ ಥರ ಸ್ಪೇಸ್ ಇದೆ ಇಲ್ಲಿ. ಇದ್ರ ಮೇಲ್ಗಡೆಗೆ ಹೋಗಬಹುದು. ಇದ್ರ ಮೇಲ್ಗಡೆಯಿಂದ ವಾಟರ್ ಟ್ಯಾಂಕ್ ಸ್ಪೇಸು, ಅಲ್ಲಿಗೆ ಹೋಗೋದು ಬೇಡ, ಇಷ್ಟೇನೆ ಸಾಕು. ಸೊ ಹೆಂಗಿತ್ರಿ ನಿಮ್ಮ ಮನೆ ಟೂರು? ಚೆನ್ನಾಗಿತ್ತು. ಚೆನ್ನಾಗಿತ್ತಾ? ನಾನು ಮಾಡಿದ್ರು ಟೂರ್ ಮಾಡಿದ್ರ? ಚೆನ್ನಾಗಿತ್ತು ಅಂತವ್ರೆ. ಬನ್ನಿ ಕೆಳಗಡೆ ಹೋಗೋಣ, ಫೈನಲ್ ಫಿನಿಶಿಂಗ್ ಒಂದು ಕೊಟ್ಬಿಡೋಣ ಅಂತೆ. ಹಾಗೇನೆ ಆ ಕಡೆ ಸ್ಪೇಸ್ ಇದೆ, ಅಲ್ಲಿ ನೋಡಿದ್ರಲ್ಲ ಬಾಲ್ಕನಿ ಕೆಳಗಡೆದು ಸೇಮ್ ಆಸ್ ಇಟ್ ಇಸ್ ಅದೇ ಥರನೇ ಇದೆ. ಬನ್ನಿ ಕೆಳಗಡೆ ಹೋಗೋಣ. ಸೊ ಗೈಸ್ ನೋಡಿದ್ರಲ್ಲ ಈ ಮನೆದು ವಿಡಿಯೋಸ್ ಹೇಗಿತ್ತು ಕಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡಿ. ಇದೇ ಥರ ಮನೆಗಳು ವಿಡಿಯೋಸ್ ಬೇಕು ಅನ್ನೋದಾದರೆ ಕೆಳಗಡೆ ಕಮೆಂಟ್ ಮಾಡಿ. ಏಕೆ ಅಂತಂದರೆ ಇನ್ನೂ ಹೊಸ ಹೊಸ ಮನೆಗಳು ತುಂಬಾ ಕನ್ಸ್ಟ್ರಕ್ಷನ್ ಆಗ್ತಿದೆ ಹಾಸನಲ್ಲಿ, ನಮಗೆ ಗೊತ್ತಿರೋರ್ದು. ಆ ಮನೆಗಳ ಬಗ್ಗೆ ಎಲ್ಲ ಹೋಗಿ ಅವ್ರ ಮನೆ ಹೇಗಿರುತ್ತೆ, ಯಾವ ಥರ ಕಟ್ಟಿದ್ರು ನಾನೆಲ್ಲ ಎಕ್ಸ್ಪ್ಲೋರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇವತ್ತಿನ ವಿಡಿಯೋದಲ್ಲಿ ಆಲ್ಮೋಸ್ಟು ಇದೇ ಫಸ್ಟ್ ವಿಡಿಯೋ ನನಗೆ ಈ ಥರ ಮನೆ ರಿವೀಲ್ ಮಾಡಿದ್ದು. ತಪ್ಪೋ ಸರಿನೋ ಗೊತ್ತಿಲ್ಲ, ಚಿಕ್ಕ ಪುಟ್ಟದಾಗ ಏನೋ ಮಾಡಿದ್ದೀನಿ, ಒಟ್ಟಿಗೆ ಹಾಕೊಂಡು ಕ್ಷಮಿಸ್ಬಿಡಿ. ನೆಕ್ಸ್ಟ್ ಇನ್ನೂ ಇದಕ್ಕಿಂತ ಒಂಚೂರು ಚೆನ್ನಾಗಿ ಮಾಡೋಕ್ಕೆ ಟ್ರೈ ಮಾಡೋಣ. ಲಾಸ್ಟಿಗೆ ಇನ್ನೊಂದು ವಿಡಿಯೋ ಬರುತ್ತೆ ನೋಡಿ, ಇಡೀ ಮನೆದು ಫುಲ್ಲು ಫೈನಲ್ ಹೆಂಗೆ ಇದೆ ಅನ್ನೋದಕ್ಕೋಸ್ಕರ ಒಂದು ವಿಡಿಯೋ ಮಾಡಿದ್ದೀವಿ. ಆ ವಿಡಿಯೋನ ನಮ್ಮ ಯೂಟ್ಯೂಬ್ ಚಾನಲ್ ಹಾಕ್ತೀನಿ, ಫುಲ್ ವಿಡಿಯೋ ನೋಡ್ಕೊಂಬನ್ನಿ. ಮನೆ ತೋರ್ಸೋದು ಪರ್ಮಿಷನ್ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಆಯಿತಾ, ಹಂಗೇನೆ ಇವ್ರ ತಂದೆಯವ್ರಿಗೂ ತಾಯಿಯವ್ರಿಗೂ ಕೂಡ ಥ್ಯಾಂಕ್ ಯು. ಯಾಕೆಂತಂದರೆ ಯಾರು ಕೂಡ ಅವ್ರವ್ರ ಮನೇನ ಕೆಲವೊಂದು ವಿಚಾರಗಳಲ್ಲಿ ತೋರ್ಸೋಕ್ಕೆ ಇಷ್ಟಪಡಲ್ಲ, ಅವ್ರವ್ರ ಪ್ರೈವೇಸಿ ಇರುತ್ತೆ. ಬಟ್ ಇವರು ನಮಗೆ ಬನ್ನಿ ವೀಡಿಯೋ ಮಾಡ್ಕೊಳ್ಳಿ ಅಂತ ಟೈಮ್ ಕೊಟ್ಟು ಈ ಮನೆಯೆಲ್ಲ ತೋರ್ಸೋದಕ್ಕೆ ಬಿಟ್ಟಿದ್ದಾರೆ. ಸೊ ಹಾಗಾಗಿ ಅವ್ರ ತಂದೆ ತಾಯಿಗೂ ಕೂಡ ಥ್ಯಾಂಕ್ಸ್. ಮತ್ತೆ ಸಿಗೋಣಂತೆ. ಓಕೆ, ಮನೆಯಿಂದ ವಾಪಸ್ ಹೋಗ್ತಾ ಇದ್ದೆ, ಅಷ್ಟರಲ್ಲೇ ಮನೆ ಓನರ್ ಕೂಡ ಬಂದರು. ಬನ್ನಿ ಅವ್ರನ್ನ ಒಂದ್ಸರಿ ಮೀಟ್ ಮಾಡ್ಸೋಣ. ಸರ್ ನಮಸ್ತೆ. ಪರ್ಮಿಷನ್ ಕೊಟ್ಟಿದ್ದೀವ್ರೇನೆ ಪಾಪ ವಿಡಿಯೋ ಎಲ್ಲ ಮಾಡಲಿಕ್ಕೆ. ಸರ್ ನಿಮ್ಮ ಹೆಸರು? ಗೋಪಾಲ್ ಅಂತ. ಈ ಮನೆಯ ಓನರು ನಮ್ಮ ತೇಜ್ ಅವರ ತಂದೆ. ನೋಡಿದ್ರಲ್ಲ ಇಷ್ಟೊಂದೆಲ್ಲ ಇಷ್ಟು ಚೆನ್ನಾಗಿ ಬಂದಿದೆ ಈ ಮನೆ, ಅದಕ್ಕೆ ಇವರೇ ಕಾರಣಕರ್ತರು. ಫೈನಾನ್ಷಿಯರು, ಮನೆ ಓನರು ಎಲ್ಲರೂ ಕೂಡ. ಸೊ ಥ್ಯಾಂಕ್ ಯು ಸರ್. ಸೊ ಐ ಹೋಪ್ ಯು ಆಲ್ ಈ ವಿಡಿಯೋನ ಎಲ್ಲ ಎಂಜಾಯ್ ಮಾಡಿದ್ರ ಅಂತ ಅನ್ಕೋತೀನಿ. ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನಮ್ಮ ಚಾನಲ್ಗೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನು ಕೂಡ ಕ್ಲಿಕ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಂತೆ. ಸೊ ಅಲ್ಲಿವರೆಗೂ ಲವ್ ಯು, ಟೇಕ್ ಕೇರ್, ಬಾಯ್. ಮತ್ತೆ ಸಿಗೋಣ.